21 ವರ್ಷದ ಯುವತಿ ಅಂಜಲಿ ಅಂಬಿಗೇರವರದು ಅಮಾನುಷವಾಗಿ ಮತ್ತೆ ಹುಬ್ಬಳ್ಳಿನಲ್ಲಿ ಕೊಲೆಯಾಗಿದೆ. ಇದು ಅತ್ಯಂತ ದಾರುಣವಾದಂತಹ ಒಂದು ಕೊಲೆ. ಇದು ಒಬ್ಬ ಯುವಕ ಇಷ್ಟು ನಿರ್ದಾಕ್ಷಿಣ್ಯವಾಗಿ ನಿರ್ಭಯವಾಗಿ ಮನೆಗೇನೆ ನುಗ್ಗಿ ಎಬ್ಬಿಸಿ ಅವರನ್ನು ಕೊಲೆ ಮಾಡಿ ಹೋಗ್ತಾನೆ ಅಂತಂದರೆ ಈ ನೆಲದ ಕಾನೂನಿನ ಬಗ್ಗೆ ಯಾವುದೇ ಭಯನೇ ಉಳಿಲಾರ್ದಂಗೆ ಆಗಿದೆ. ಈ ನೆಲದ ಕಾನೂನು ಇನ್ನೂ ಗೌರವವನ್ನು ಉಳಿಸ್ಕೋಬೇಕಾಗಿದ್ದರೆ ಸರ್ಕಾರ ಈ ದಿಶೆಯಲ್ಲಿ ತುಂಬ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ತೆಗೆದುಕೊಂಡು ಈ ನೆಲದ ಜನರಿಗೆ, ಈ ನಾಡಿನ ಜನರಿಗೆ ಸುರಕ್ಷತೆ ಇದೆ ಅನ್ನೋದನ್ನು ಸರ್ಕಾರ ತೋರಿಸ್ಕೊಡ್ಬೇಕಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಇಡೀ ಸಮಾಜ ಇಂಥ ನೊಂದವರ, ಕೊಲೆಗೆ ಈಡಾದಂಥವರ, ಬೀಭತ್ಸವಾದಂಥ ಕೊಲೆಗೆ ಈಡಾದಂಥವರ ಒಂದು ಬೆಂಬಲಕ್ಕೆ ಇಷ್ಟೊಂದು ಸಮಾಜ ಬಂದು ನಿಲ್ಲೋದೇನಿದೆಯಲ್ಲ, ಇನ್ನೂ ಸಮಾಜದಲ್ಲಿ ಒಂದು ದಯೆಗೆ, ಕ್ರೌರ್ಯವನ್ನು ಧಿಕ್ಕರಿಸೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ಸಮಾಜ ತೋರಿಸಿಕೊಡ್ತಾ ಇದೆ. ಸರ್ಕಾರನೂ ಕೂಡ ಈ ದಿಸೆಯಲ್ಲಿ ಬಹು ದೊಡ್ಡದಾದ ಬದ್ಧತೆಯನ್ನು ತೋರಿಸಿ ತನ್ನ ಜವಾಬ್ದಾರಿಯನ್ನು ನಿರ್ಧರಿಸಬೇಕು ಅಂತ ಈ ಮೂಲಕ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈಗ ನೇಹಾ ಹತ್ಯೆ ಆದಾಗೂ ಕೂಡ ಆ ಟೈಮ್ನಲ್ಲಿ ಕ್ರಮ ಆಗಲಿಲ್ಲ ಅಂತೇಳಿ ಈ ಥರನೇ ರಿಪೀಟ್ ಆಯ್ತಾ ಇದೆ. ಅದನ್ನೇ ಹೇಳೇ ಕೊಲೆ ಮಾಡಿದ ಅದು ಈಗ ಅಲ್ಲ, ಅಂಥ ಸಂದರ್ಭವನ್ನು ಮತ್ತೆ ಮತ್ತೆ ಬರಬಾರ್ದು. ನೇಹಾ ಅವ್ರದ್ದು ಏನೀಗ ಕೊಲೆ ಆಗಿದೆ, ಇದು ಆಗಿದ್ದು ಕೂಡ ಅವನ ಮನಸ್ಸಿನಲ್ಲಿ ಪರಿಣಾಮ ಆಗಿರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಇವತ್ತು ಆ ಕಾನೂನಿಗೆ ಬೆಲೆ ಇದೆ ಅನ್ನೋದನ್ನು ಆದಷ್ಟು ಬೇಗನೆ ಸರ್ಕಾರ ತೋರಿಸ್ಕೊಡ್ಬೇಕಾಗ್ತದೆ. ಇಷ್ಟೇ ಅಲ್ಲ, ಇವ್ರ ಮನೆಯಲ್ಲಿ ಯಾರಾದರೂ ಕಲಿಯೋರಿದ್ದರೆ ಇನ್ನು ಅವರು ಕಾಲೇಜು, ಸ್ಕೂಲು, ಹೆಣ್ಮಕ್ಳು ಕಲಿಯೋರಿದ್ದರೆ ನಮ್ಮ ಮಠದ ಒಂದು ಸಂಸ್ಥೆಯಲ್ಲಿ ಅವರಿಗೆ ಉಚಿತವಾಗಿ ಅವರಿಗೆ ಸಂಪೂರ್ಣ ಶಿಕ್ಷಣವನ್ನು ಕೊಡಿಸುವಂಥ ಒಂದು ವಾಗ್ದಾನವನ್ನು ನಾವಿಲ್ಲಿ ಮಾಡ್ತೀವಿ.